ನಮಸ್ಕಾರ ಸ್ನೇಹಿತರೆ. ಅನೇಕ ಜನರು ಪೆಟ್ರೋಲ್ ಮತ್ತು ಡೀಸೆಲ್ ಬಳಸುವಂಥ ವೆಹಿಕಲ್ಗಳನ್ನು ಉಪಯೋಗಿಸ್ತಿರ್ತಾರೆ. ಅಂಥವ್ರಿಗೆಲ್ಲರೂ ಕೂಡ ಉಪಯೋಗವಂಥ ಒಂದು ಮಾಹಿತಿ. ಉದಾಹರಣೆಗೆ ಒಂದು ಕಾರ್ ಇದೆ ಅಂತ ತಿಳ್ಕೊಳ್ಳೋಣ. ಅದು ಪೆಟ್ರೋಲನ್ನು ಬಳಕೆ ಮಾಡುವಂಥ ಕಾರು. ಆ ಕಾರಲ್ಲಿ ಪೆಟ್ರೋಲ್ ಖಾಲಿಯಾಗಿರುತ್ತೆ. ಪೆಟ್ರೋಲ್ ಬಂಕ್‌ಗೆ ಹೋಗ್ತೀವಿ. ನಾವು ಪೆಟ್ರೋಲನ್ನು ಹಾಕಿ ಅಂತ ಬಂಕ್ ಅವ್ರ ಹತ್ರ ಹೇಳ್ತೀವಿ. ಅವರು ಬೈ ಮಿಸ್ಟೇಕ್ ಆಗಿ ಡೀಸೆಲನ್ನು ಹಾಕಿಬಿಡ್ತಾರೆ. ಡೀಸೆಲ್ ಹಾಕಿದ್ದು ಅವರ ಗಮನಕ್ಕೆ ಬಂದಿರ್ಬೋದು, ಗಮನಕ್ಕೆ ಬರದೇ ಇರ್ಬೋದು. ನಮ್ಮ ಗಮನಕ್ಕಂತೂ ಡೀಸೆಲ್ ಹಾಕಿರೋದು ಗಮನಕ್ಕೆ ಬಂದಿರಲ್ಲ. ನಾವು ಅವರಿಗೆ ದುಡ್ಡು ಕೊಟ್ಬಿಟ್ಟು ಗಾಡಿಯನ್ನು ಮುಂದೆ ತೊಗೊಂಡ್ಬರ್ತೀವಿ. ಸೊ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಗಾಡಿ ಸುಮಾರು ಒಂದು 5ರಿಂದ 6 ಕಿಲೋಮೀಟ್ರು ನಾವು ಓಡಿಸ್ಕೊಂಡು ಬರ್ಬೋದು. ಅಲ್ಲಿವರೆಗೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಗೊತ್ತಾಗಲ್ಲ. 5-6 ಕಿಲೋಮೀಟರ್ಗಳು ಗಾಡಿ ಓಡಿಸಿದ ನಂತರ ಗಾಡಿ ಜರ್ಕ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅಂದ್ಕೊಳ್ತೀವಿ ಪೆಟ್ರೋಲ್ ಈಗಷ್ಟೇ ಹಾಕಿದ್ವಿ, ಯಾಕೆ ಈ ರೀತಿ ಆಗ್ತಿದೆ ಅಂತ ನಮಗೆ ಗೊತ್ತಾಗಲ್ಲ. ಮತ್ತು ಕೂಡ ಒಂದು 2 ಕಿಲೋಮೀಟ್ರ್ ಗಾಡಿ ನಿಧಾನಕ್ಕೆ ಹಿಡಿದು ಮುಂದೋಗುತ್ತೆ. ಮುಂದೋದ ನಂತರ ಕಂಪ್ಲೀಟಾಗಿ ಗಾಡಿ ಆಫ್ ಆಗುತ್ತೆ. ಗಾಡಿ ಆಫ್ ಆದ ನಂತರ ನಾವು ಎಷ್ಟೇ ಸ್ಟಾರ್ಟ್ ಮಾಡಿದ್ರೂ ಕೂಡ ಗಾಡಿ ಸ್ಟಾರ್ಟ್ ಆಗಲ್ಲ. ಈಗ ಎಲ್ಲ ಗಾಡಿಗಳಲ್ಲೂ ಕೂಡ ಸೆನ್ಸರ್ ಇರೋದ್ರಿಂದ ಆ ಸೆನ್ಸರ್ ಲೈಟಲ್ಲಿ ಏನು ತೋರಿಸುತ್ತೆ ಅಂದರೆ ಇಂಜಿನ್ನ ಚೆಕ್ ಮಾಡಿ ಅಂತ ಅಲ್ಲಿ ಸಿಂಬಲ್ ತೋರಿಸ್ತಿರುತ್ತೆ. ಈ ಸಮಯದಲ್ಲಿ ನಮಗೆ ಗೊತ್ತಾಗಲ್ಲ ಗಾಡಿ ಹೊಸದಾಗಿರ್ಬೋದು, ಗಾಡಿ ಹಳೇದಾಗಿರ್ಬೋದು. ಹೊಸ ಗಾಡಿ ಇರೋರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಟೆನ್ಷನ್ ಆಗುತ್ತೆ. ಹೊಸ ಗಾಡಿ 1 ವರ್ಷ ಕೂಡ ಆಗಿಲ್ಲ, ಗಾಡಿ ಈ ರೀತಿ ಆಯ್ತಲ್ಲ, ಏನು ಸಮಸ್ಯೆ ಅನ್ನೋದು ಕೂಡ ಅವರ ಗಮನಕ್ಕೆ ಬರ್ತಿರಲ್ಲ. ಆ ಸಮಯದಲ್ಲಿ ನಾವು ಒಂದು ಮೆಕ್ಯಾನಿಕ್ಗೆ ಫೋನ್ ಮಾಡ್ತೀವಿ, ಇಲ್ಲ ಶೋರೂಮ್ ಅವ್ರಿಗೆ ಫೋನ್ ಮಾಡ್ತೀವಿ. ಶೋರೂಮ್ ಅವ್ರಿಗೆ ಫೋನ್ ಮಾಡಿದಾಗ ಶೋರೂಮ್ ಅವರು ನಮ್ಮ ಕಾರ್ ಹತ್ರ ಬರ್ತಾರೆ. ಅವರಿಗೆ ಸಮಸ್ಯೆ ಏನಂತ ಹೇಳ್ತೀವಿ. ಅವ್ರಿಗೆ ಸ್ವಲ್ಪ ಅನುಭವ ಇರುತ್ತೆ. ಆ ಅನುಭವದ ಮೂಲಕ ನಮ್ಮ ಸಮಸ್ಯೆಯನ್ನು ಕೇಳಿ ಅವ್ರು ನಮ್ಮ ಹತ್ರ ಕೇಳ್ತಾರೆ, ಒಂದು ವೇಳೆ ಪೆಟ್ರೋಲ್ ಬದಲು ಡೀಸೆಲ್ ಏನಾದರೂ ಹಾಕಿದ್ರ ಸರ್ ಅಂತ ಕೇಳ್ತಾರೆ. ಆಗ ನಮ್ಮ ಗಮನಕ್ಕೆ ಬರುತ್ತೆ, ಇಲ್ಲ ನಾನು ಪೆಟ್ರೋಲ್ ಹಾಕಕ್ಕೆ ಹೇಳಿದೆ, ಅವರು ಪೆಟ್ರೋಲ್ ಹಾಕಿರ್ತಾರೆ, ಡೀಸೆಲ್ ಹಾಕಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅವ್ರ ಹತ್ರ ಹೇಳ್ತೀವಿ. ನಂತರ ಅವರು ಇಂಜಿನನ್ನು ಚೆಕ್ ಮಾಡಿದಾಗ ಅಲ್ಲಿ ಅವರ ಗಮನಕ್ಕೆ ಬರುತ್ತೆ ಪೆಟ್ರೋಲ್ ಬದಲು ಡೀಸೆಲ್ ಹಾಕಿದ್ದಾರೆ ಅಂತ. ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದಾಗ ಯಾವ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ ಅಂದರೆ, ಆ ಗಾಡಿ ಸುಮಾರು 4ರಿಂದ 5 ಕಿಲೋಮೀಟರ್ ಇಲ್ಲ 10 ಕಿಲೋಮೀಟರ್ ಒಳಗೆ ಓಡ್ಬೋದು. ನಂತರ ಗಾಡಿ ಸ್ಟಾಪ್ ಆಗುತ್ತೆ, ಸ್ಟಾರ್ಟ್ ಆಗಲ್ಲ. ಒಂದು ವೇಳೆ ಸ್ವಲ್ಪ ಸ್ಟಾರ್ಟ್ ಆದರೂ ಕೂಡ ಆ ಸ್ಟಾರ್ಟ್ ಆಗೋ ಸಮಯದಲ್ಲಿ ತುಂಬ ಹೊಗೆ ಬರುತ್ತೆ. ಆ ಸಮಯದಲ್ಲಿ ನಾವು ತಿಳ್ಕೊಳ್ಬೇಕು ಇದು ಪೆಟ್ರೋಲ್ ಬದಲು ಡೀಸೆಲ್ ಬಿದ್ದಿದೆ ಅಂತ. ನಂತರ ಆ ಶೋರೂಮ್ ಅವರು ಬಂದ ನಂತರ ಯಾವ ರೀತಿ ಇದನ್ನು ಸರಿ ಮಾಡ್ತಾರೆ ಅಂದರೆ, ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದರೆ ಅಷ್ಟೇನು ದೊಡ್ಡ ಸಮಸ್ಯೆಗಳು ಬರಲ್ಲ. ಮೊದಲಿಗೆ ಅವರು ಆ ಟ್ಯಾಂಕಲ್ಲಿ ಎಷ್ಟು ಡೀಸೆಲ್ ಇದೆಯೋ ಅಷ್ಟು ಡೀಸೆಲನ್ನು ಕೂಡ ಒಂದು ಪೈಪ್ನ ಮೂಲಕ ಬೇರೆ ಕ್ಯಾನ್ಗೆ ಆ ಡೀಸೆಲನ್ನು ತೆಗೆದುಕೊಳ್ತಾರೆ. ಒಂದು ವೇಳೆ ನೀವು 5 ಲೀಟರ್ ಡೀಸೆಲ್ ಹಾಕಿರ್ಬೋದು, 10 ಲೀಟರ್ ಡೀಸೆಲ್ ಆಗಿರ್ಬೋದು, ನೀವು ಎಷ್ಟೇ ಹಾಕಿದರೂ ಕೂಡ ಅಷ್ಟು ಸಂಪೂರ್ಣವಾಗಿ ಆ ಟ್ಯಾಂಕಲ್ಲಿ ಎಲ್ಲ ಖಾಲಿಯಾಗೋರು ಕೂಡ ಇನ್ನೊಂದು ಕ್ಯಾನ್ಗೆ ಅದನ್ನು ಡಂಪ್ ಮಾಡ್ಕೊಳ್ತಾರೆ. ನಂತರ ನೀವು 5 ಇಲ್ಲಾದರೆ 10 ಲೀಟರ್ ಪೆಟ್ರೋಲನ್ನು ತಂದು ಆ 10 ಲೀಟರ್ ಪೆಟ್ರೋಲಲ್ಲಿ ಒಂದು 3ರಿಂದ 4 ಲೀಟರ್ ಪೆಟ್ರೋಲ್ ಮತ್ತೆ ಟ್ಯಾಂಕಿಗೆ ಹಾಕಿ ತೆಗಿತಾರೆ. ಕ್ಲೀನ್ ಮಾಡಿದ ನಂತರ ಉಳಿದ ಪೆಟ್ರೋಲ್ಗಳನ್ನು ಆ ಟ್ಯಾಂಕಿಗೆ ಹಾಕಿ ನಂತರ ಗಾಡಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಗಾಡಿಯನ್ನು ಸ್ಟಾರ್ಟ್ ಮಾಡುವಾಗ ಸುಮಾರು ಒಂದು 10-15 ನಿಮಿಷದವರೆಗೂ ಕೂಡ ಹೊಗೆ ಬರೋದು ಸಹಜ. ನಂತರ ಸರಿ ಹೋಗುತ್ತೆ. ಈ ರೀತಿ ನಾವು ಅಪ್ಪಿತಪ್ಪಿ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದಾಗ ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಒಂದು ವೇಳೆ ಪೆಟ್ರೋಲ್ ಬಂಕಲ್ಲೇ ಅವರು ಪೆಟ್ರೋಲ್ ಬದಲು ಡೀಸೆಲ್ ಹಾಕುವ ಸಮಯದಲ್ಲಿ ಅಪ್ಪಿತಪ್ಪಿ ಡೀಸೆಲ್ ಹಾಕಿದ ನಂತರ ಸರ್ ಪೆಟ್ರೋಲ್ ಹಾಕಬೇಕಿತ್ತು, ಮಿಸ್ ಆಗಿ ಡೀಸೆಲ್ ಹಾಕ್ಬಿಟ್ಟೆ ಅಂತ ಅವರು ನಿಮ್ಮ ಬಳಿ ಹೇಳಿದಾಗ ಗಾಡಿಯನ್ನು ಮೂವ್ ಮಾಡದೆ, ಗಾಡಿಯನ್ನು ಸ್ಟಾರ್ಟು ಕೂಡ ಮಾಡದೆ ಆ ಗಾಡಿಯನ್ನು ಸೈಡ್ಗೆ ತಳ್ಕೊಂಡ್ಬಂದು ನಿಲ್ಲಿಸಿ ನಂತರ ನೀವು ಇಮಿಡಿಯೇಟ್ಲಿ ಯಾರಾದರೂ ಒಬ್ಬರು ಮೆಕ್ಯಾನಿಕನ್ನು ಕರೆಸಿ ಕಂಪ್ಲೀಟಾಗಿ ಅವರು ಎಷ್ಟು ಲೀಟರ್ ಡೀಸೆಲ್ ಹಾಕಿದಿರೋ ಮತ್ತು ಟ್ಯಾಂಕಲ್ಲಿರೋ ಡೀಸೆಲ್ ಕಂಪ್ಲೀಟಾಗಿ ಎಲ್ಲ ಡೀಸೆಲನ್ನು ತೆಗೆದ ನಂತರ ಮತ್ತೆ ಒಂದು 2ರಿಂದ 3 ಲೀಟ್ರು ಪೆಟ್ರೋಲ್ ಹಾಕಿ ಆ ಪೆಟ್ರೋಲ್ಗಳನ್ನು ಕೂಡ ಕ್ಲೀನ್ ಮಾಡಿದ ನಂತರ ನೀವು 5 ಲೀಟ್ರು 10 ಲೀಟ್ರು ಪೆಟ್ರೋಲ್ಗಳನ್ನು ಹಾಕಿ ಗಾಡಿಯನ್ನು ಓಡಿಸ್ಕೊಂಡು ಹೋಗ್ಬೋದು. ಯಾವುದೇ ರೀತಿಯಂಥ ಸಮಸ್ಯೆಗಳು ಬರಲ್ಲ. ಅದೇ ಒಂದು ವೇಳೆ ಡೀಸೆಲ್ ಕಾರಿಗೆ ಏನಾದರೂ ಪೆಟ್ರೋಲ್ ಹಾಕಿದ್ರೆ ಅದು ಅತಿ ಹೆಚ್ಚು ಸಮಸ್ಯೆಯನ್ನು ತಂದೊಡುತ್ತೆ. ಅಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗಾಡಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ, ಗಾಡಿಯನ್ನು ಓಡಿಸೋಕೆ ಹೋಗಬೇಡಿ. ಕಂಪನಿಯವರಿಗೆ ತಿಳಿಸಿ, ಕಂಪನಿಯವರು ಬಂದು ಆ ಗಾಡಿಗಳನ್ನು ಶೋರೂಮ್ಗೆ ತಗೊಂಡೋಗಿ ಶೋರೂಮ್ಗೆ ತಗೊಂಡ ನಂತರ ಅವರು ಇಂಜಿನನ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಒಂದು ವೇಳೆ ಡೀಸೆಲ್ ಕಾರಿಗೆ ಅಪ್ಪಿತಪ್ಪಿ ಪೆಟ್ರೋಲ್ ಹಾಕಿದ್ರೆ ಅದು ಮೆಕ್ಯಾನಿಕ್ ಹತ್ರ ಆಗಿರ್ಬೋದು, ಇಲ್ಲ ಮೆಕ್ಯಾನಿಕ್ನ ಕರೆಸಿ ಆಗಿರ್ಬೋದು, ಸರಿ ಮಾಡಿಸೋ ಬದಲು ಶೋರೂಮ್ ಅವರಿಗೆ ಫೋನ್ ಮಾಡಿ ಗಾಡಿಯನ್ನು ಶೋರೂಮ್ಗೆ ತಗೊಂಡೋಗಿ ಶೋರೂಮಲ್ಲಿ ಆ ಗಾಡಿಯನ್ನು ಸರಿಪಡಿಸೋದು ತುಂಬ ಉತ್ತಮ ಸ್ನೇಹಿತರೆ. ಯಾಕಂದರೆ ಡೀಸೆಲ್ ಕಾರಿಗೆ ಪೆಟ್ರೋಲ್ ಹಾಕಿದಾಗ ಅತಿ ಹೆಚ್ಚು ಸಮಸ್ಯೆಯನ್ನು ಅದು ತಂದು ಕೊಡುತ್ತೆ. ಅದೇ ನಿಮಗೆ ಪೆಟ್ರೋಲ್ ಕಾರಿಗೆ ಡೀಸೆಲನ್ನು ಹಾಕಿದಾಗ ಅದು ಅಷ್ಟು ಸಮಸ್ಯೆಯನ್ನು ತಂದು ಕೊಡಲ್ಲ.
ಕೊಡಲ್ಲ, ಅದನ್ನು ನಾವು ಸರಿಪಡಿಸ್ಕೊಳ್ಬೋದು. ಅದೇ ರೀತಿ ನಾವು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕಿದಾಗ 100 ರೂಪಾಯಿಗೂ 200 ರೂಪಾಯಿಗೂ ಇಲ್ಲ 1000 ರೂಪಾಯಿಗೂ 2000 ರೂಪಾಯಿಗೆ ಪೆಟ್ರೋಲ್ ಹಾಕ್ತೀವಿ. ಅದರಲ್ಲಿ ತುಂಬ ಮೋಸಗಳು ನಡೀತಿದೆ. ಸಾಧ್ಯವಾದಷ್ಟು ಈ ಮೋಸ ಎಷ್ಟರ ಮಟ್ಟಿಗೆ ನಿಮಗೆ ನಡೀತಿದೆ ಅಂತ ನಿಮ್ಮ ಗಮನಕ್ಕೆ ಬರಬೇಕಾದ್ರೆ, ಒಂದು ಬಾರಿ ನೀವು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೋ ಸಮಯದಲ್ಲಿ ಗಾಡಿಗೆ ಪೆಟ್ರೋಲನ್ನು ಹಾಕದೆ 10 ಲೀಟರ್ ಕ್ಯಾನು ಇಲ್ಲ 20 ಲೀಟರ್ ಕ್ಯಾನು, ಆ ಕ್ಯಾನ್ಗಳನ್ನು ಬಳಸಿ ನೀವು 5 ಲೀಟ್ರು 10 ಲೀಟ್ರು ಪೆಟ್ರೋಲನ್ನು ಲೀಟರ್ ಲೆಕ್ಕದಲ್ಲಿ ತಗೊಂಡು ಆ ಕ್ಯಾನಲ್ಲಿ ತಗೊಂಡು ಆ ಕ್ಯಾನಲ್ಲಿ ಇರುವಂಥ ಪೆಟ್ರೋಲನ್ನು ಗಾಡಿಗೆ ಹಾಕಿ ನೀವು ಓಡಿಸಿ ನೋಡಿ, ನೀವು ಅಂದುಕೊಂಡದಿಂತ ಅತಿ ಹೆಚ್ಚು ಮೈಲೇಜ್ ಕೊಡುತ್ತೆ. ಎಷ್ಟು ಮಟ್ಟಿಗೆ ಇದು ಮೋಸ ಮಾಡ್ತಾರೆ ಅಂದರೆ, ನೀವು 1,000 ರೂಪಾಯಿಗೆ ಪೆಟ್ರೋಲ್ ಹಾಕಿದ್ರೆ ನಿಮಗೆ ಪೆಟ್ರೋಲ್ ಬೀಳೋದು 750ರಿಂದ 800 ರೂಪಾಯಿ ಮಾತ್ರ. 1,000 ರೂಪಾಯಿಗೆ 200 ರೂಪಾಯಿಂದ 300 ರೂಪಾಯಿ ಮೋಸ ಮಾಡುವಂಥ ಅನೇಕ ಜನರು ಇದ್ದಾರೆ. ಅದೇ ರೀತಿ 2,000ಗೆ ಪೆಟ್ರೋಲ್ ಹಾಕಿದ್ರೆ 600 ರೂಪಾಯಿಯಿಂದ 700 ರೂಪಾಯಿ ಮೋಸ ಮಾಡುವವರು ಅನೇಕ ಜನರಿದ್ದಾರೆ. ಈ ರೀತಿ ಮೋಸಕ್ಕೆ ನಾವು ಒಳಗಾಗಬಾರ್ದಂದ್ರೆ ಕ್ಯಾನ್ಗಳಲ್ಲಿ ಪೆಟ್ರೋಲನ್ನು ತಗೊಂಡು ಆ ಕ್ಯಾನಲ್ಲಿ ಹಾಕಿದಂಥ ಪೆಟ್ರೋಲ್ಗಳನ್ನು ಗಾಡಿಗೆ ಹಾಕಿ ಓಡಿಸೋದ್ರಿಂದ ನಮಗೆ ಅತಿ ಹೆಚ್ಚು ಮೈಲೇಜ್ ಬರುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಎಷ್ಟು ಮೈಲೇಜ್ ಹೆಚ್ಚು ಬರುತ್ತೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.